ಮುರಳೀಧರವರೇ, ವಿಶೇಷವಾಗಿ ವಿದೇಶಿ ಕಂಪನಿಗಳಿಗೆ ಟ್ಯಾಕ್ಸ್ ಹಾಲಿಡೇಯನ್ನು ಘೋಷಣೆ ಮಾಡಿರುವಂಥದ್ದು, ಇದು ಯಾವ ರೀತಿಯಲ್ಲಿ ಕೆಲಸ ಆಗುತ್ತೆ, ಹೇಗಿದು, ಎಷ್ಟು ಮಟ್ಟಿಗೆ ಇದು ವಿದೇಶಿ ಹೂಡಿಕೆಯನ್ನು ಹೆಚ್ಚಳ ಮಾಡೋದರಲ್ಲಿ ಭಾರತಕ್ಕೆ ಸಹಾಯ ಮಾಡಬಹುದು ಅಂತ? ಇಲ್ಲ, ವಿದೇಶಿ ಹೂಡಿಕೆ ಅಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ಗೆ ಬೇರೆ ಸರ್ವೀಸಸಲ್ಲಿ ಬಂದರೆ ಅದು ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಬಡ್ಜೆಟ್ ಸ್ಪೀಚಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಡೇಟಾ ಸೆಂಟರ್ಸ್ ಸೆಟಪ್ ಮಾಡಿದ್ರೆ, ಡೇಟಾ ಸೆಂಟರ್ಸ್ ಬಿಕಾಸ್ ಕ್ಲೌಡ್ ಸರ್ವಿಸಸ್ಸು, ಡೇಟಾ ಸೆಂಟರು, ಅದು ಬಂದು AI ಇಟ್ ಈಸ್ ದ ಬ್ಯಾಕ್ ಬೋನ್ ಥರ ಅದು. ಹೌದು. ಅದರಿಂದ ಅದು ಸೆಟಪ್ ಮಾಡಬೇಕಾದ್ರೆ ಇವಾಗ AI ಅಂದರೆ ದೆರ್ ಆರ್ 5 ಲೇಯರ್ಸ್. ಅದರಲ್ಲಿ ಡೇಟಾ ಸೆಂಟರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೇಯರ್ ಆಲ್ಸೋ. AI ಗೆ ಡೇಟಾ ಸೆಂಟರ್ ಬೇಕಾಗುತ್ತೆ. ಅದು ಸೆಟಪ್ ಮಾಡಿದ್ರೆ ಅವರಿಗೆ 2047ವರೆಗೂ ಸೇಫ್ ಹಾರ್ಬರ್ ರೇಟ್ ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ. ಅಂದ್ರೇನು, ಇಫ್ ಯು ಸೆಟಪ್ ಎನಿ ಡೇಟಾ ಸೆಂಟರ್ ಇನ್ ಇಂಡಿಯಾ ಬೈ ಎನಿ ಫಾರಿನ್ ಎಂಟಿಟಿ, ನಿಮಗೆ ಮಾರ್ಜಿನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಓನ್ಲಿ ಆಸ್ ಅ 15.5% ಅಂತ. ಇದು ಬಡ್ಜೆಟ್ ಸ್ಪೀಚಿಂದ ನಾನು ಹೇಳ್ತಾ ಇರೋದು. ಅದು ಬಡ್ಜೆಟ್ ಡೀಟೇಲ್ಸ್ ಬಂದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಒಂದು ಏನಪ್ಪ ಅಂದರೆ, ಇದು ಈ ಅಡ್ವಾನ್ಸ್ ರೂಲಿಂಗ್ ಬಗ್ಗೆ ನಾನು ಓಪನಿಂಗ್ ರಿಮಾರ್ಕ್ಸಲ್ಲಿ ಬೆಳಗ್ಗೆ ಹೇಳಿದ್ದೆ. ಅದನ್ನು ಅವರು ಕಸ್ಟಮ್ಸಲ್ಲೂ ಡೈರೆಕ್ಟ್ ಟ್ಯಾಕ್ಸಸಲ್ಲೂ ನಾವು ವಿ ವಿಲ್ ಹೇಸನ್ ದ ಹೋಲ್ ಪ್ರಾಸೆಸ್ ಅಂತ ಹೇಳಿದ್ದಾರೆ. ಅದು ಒಂದು ವಿಷಯ. ಇದು ಡೇಟಾ ಸೆಂಟರ್ಸು ಖಂಡಿತವಾಗಿ ಇಟ್ ಈಸ್ ಅ ಹ್ಯೂಜ್ ಅಮೌಂಟ್ ಆಫ್ ಮನಿ ಇನ್ವಾಲ್ವ್ಡ್. ಇಟ್ ಈಸ್ ದ ವೆರಿ ಹೈಲಿ ಕ್ಯಾಪಿಟಲ್ ಇಂಟೆನ್ಸಿವ್. ಅದರಿಂದ ಇಟ್ ಈಸ್ ಅನ್ ಇನ್ಸೆಂಟಿವ್ ಅಪ್ ಟು 25 years ಅವರಿಗೆ ಸೇಫ್ ಹಾರ್ಬರ್ ರೇಟ್ ಆಫ್ 15%. ದಿಸ್ ಈಸ್ ಎ ವೆರಿ ಗುಡ್ ಮೂವ್ ಬೈ ದ ಗೌರ್ಮೆಂಟ್. ಬಟ್ ನನಗೇನು ಅನಿಸುತ್ತೆ ಅಂದರೆ, ಈ 2047 ಆ್ಯಂಡ್ 15.5% ಮಾರ್ಜಿನ್ ಕೊಟ್ಟಿರೋದು ಆ ಡೇಟಾ ಸೆಂಟರ್ಸ್ ಅಲ್ಲದೆ ಇನ್ನೂ ಕೆಲವು ಇಂಡಸ್ಟ್ರೀಸ್ ಕನೆಕ್ಟೆಡ್ ವಿತ್ AI ಅದಕ್ಕೆ ಕೊಡಬೇಕು. ಡೇಟಾ ಸೆಂಟರ್ ಈಸ್ ಓನ್ಲಿ ಒನ್ ಆಸ್ಪೆಕ್ಟ್. ಇವಾಗ ಸೆಮಿಕಂಡಕ್ಟರ್ ಇದೆ, ಸೆಮಿಕಂಡಕ್ಟರ್ ಗ್ರೋತ್ ಇದೆ, ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಇದೆ, ಸೆಮಿಕಂಡಕ್ಟರ್ ಸ್ಲೈಸಿಂಗ್ ಇದೆ. ಅದರಲ್ಲಿ 5-6 ವೆರೈಟೀಸ್ ಬರುತ್ತೆ. ಅದು ಇದಕ್ಕೆಲ್ಲನೂ AI ಕನೆಕ್ಟೆಡೇ ಇದು ಅದಕ್ಕೆ ಫುಲ್ ಸ್ಕೋಪ್, ಫುಲ್ ಸ್ಪೆಕ್ಟ್ರಮ್ ಆಫ್ ಇಂಡಸ್ಟ್ರೀಸ್ ಕನೆಕ್ಟೆಡ್ ವಿತ್ AI ಕೊಟ್ಟಿದ್ದರೆ ಇಟ್ ವುಡ್ ಹ್ಯಾವ್ ಬೀನ್ ಆನ್ ಎಕ್ಸಲೆಂಟ್ ಮೂವ್ ಅಂತ ಅನಿಸುತ್ತೆ. ಬಟ್ ದೇ ಹ್ಯಾವ್ ಸ್ಟಾರ್ಟೆಡ್ ದಿಸ್. ಇದು ಏನಾಗುತ್ತೆ ಅಂದರೆ, ಇವಾಗ ಅವ್ರಿಗಿರೋ ಡೇಟಾ ಇಟ್ಕೊಂಡು ಅವರೇನೋ ಡಿಸೈಡ್ ಮಾಡಿ ಇವಾಗ ಅನೌನ್ಸ್ ಮಾಡಿದ್ದಾರೆ. ಖಂಡಿತವಾಗಿ ಏನಾಗುತ್ತೆ ಅಂದರೆ, ಇವಾಗ ದೇ ವಿಲ್ ಸ್ಟಾರ್ಟ್ ಗೆಟಿಂಗ್ ಫೀಡ್ಬ್ಯಾಕ್. ಇದು ನೀವು ಮಾಡಿರೋದನ್ನ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಇಟ್ ಈಸ್ ಅ ಲಿಮಿಟೆಡ್ ಸ್ಕೋಪ್, ಬರೀ ಡೇಟಾ ಸೆಂಟರ್ಸ್ ಆಗೋದಿಲ್ಲ, ಇದು ಮಾಡಿ ಅದು ಮಾಡಿ ಅಂತ ಬರುತ್ತೆ. ಸೊ ದೇ ವಿಲ್ ಸರ್ಟನ್ಲಿ ಲುಕ್ ಇನ್ ಟು ಇಟ್. ಆ್ಯಂಡ್ ದಿಸ್ ಸೇಫ್ ಹಾರ್ಬರ್ ರೇಟ್ ಬೇರೆ AI ರಿಲೇಟೆಡ್ ಇಂಡಸ್ಟ್ರೀಸ್ಗೆ ಕೊಡಲಿಕ್ಕೆ ಒಂದು ಅವಕಾಶ ಇದೆ. ಇಟ್ಸ್ ಅ ವೆರಿ ಗುಡ್. ಇಲ್ಲಿ ತೇಜಸ್ವಿ ಪಟೇಲ್ರೆ, ಕೃಷಿಯ ವಿಚಾರಗಳಿಗೆ ಬಂದಾಗ, ಕೃಷಿ ಮತ್ತು ನೀರಾವರಿಯ ಕ್ಷೇತ್ರಗಳಿಗೆ ಬಂದಾಗ ಕೊಟ್ಟಿರುವಂತಹ ಆದ್ಯತೆ ಸಾಕಾಗುತ್ತಾ ಅಂತ ಹೇಳುವಂಥದ್ದು? ಎಲ್ಲಿ ಸರ್, ನೀರಾವರಿ ಬಗ್ಗೆ ನನಗಂತೂ ಏನು ಕೇಳಿಸ್ಲಿಲ್ಲ. ಈ ಬಜೆಟ್ ಒಳಗೆ ಏನು ಕೇಳಿಸ್ಲಿಲ್ಲ. ಈ ಬಿಫೋರ್ ಲಾಸ್ಟ್ ಇಯರು ನಮ್ಮ ಭದ್ರಾ ಮೇಲ್ದಂಡೆಗೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಅದು ಇನ್ನೂ ಕೊಟ್ಟಿಲ್ಲ. ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಳ್ತಾ ಇದೆ. ಕೆಲವು ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಸ್, ನ್ಯಾಷನಲ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತಾರೆ, ಹಣ ಕೊಡೋದಿಲ್ಲ. ಈ ಕೆಲವು ಸೆಕ್ಟರ್ ಒಳಗೆ ಇಂಪೋರ್ಟ್ ಡ್ಯೂಟಿನ ಫ್ರೀ ಮಾಡಿದ್ದಾರೆ. ನಾವು ನೋಡಿದಾಗ ಎಲ್ಲಿ ಉತ್ಪಾದನಾ ವಲಯ ಅಂತಿದೆ, ತಯಾರಿಕಾ ವಲಯ ಅಂತಿದೆ, ಅಲ್ಲಿ ಇಂಪೋರ್ಟ್ ಮಾಡೋ ಅಂಥ ವಸ್ತುಗಳಿಗೆ ಡ್ಯೂಟಿ ಫ್ರೀ ಮಾಡಿದ್ದಾರೆ. ಒಂದು ಕ್ರೆಡಿಬಲ್ ಆಯಿಲ್ಗಳು, ನಮ್ದೇನು ಖಾದ್ಯ ತೈಲ ಇದೆ, ಖಾದ್ಯ ತೈಲ ಸಾಕಷ್ಟು ಇಂಪೋರ್ಟ್ ಮಾಡ್ತೀವಿ ಸರ್. ಹೌದು. ನಾವು ಖಾದ್ಯ ತೈಲನ ಇಂಪೋರ್ಟ್ ಮಾಡೋದ್ರ ಬದಲು ಇಲ್ಲೇ ರೈತರಿಗೆ ಆ ಬೆಳೆಗಳಿಗೆ ಬೆಳೆದು ಅದಕ್ಕೆ ಉತ್ತೇಜನ ಕೊಡೋಂಥ ಯಾವ ಸ್ಕೀಮ್ಸು ಕೂಡ ನನಗೆ ಕಾಣಿಸಿಲ್ಲ. ನಾವು ಎಲ್ಲೆಲ್ಲಿ ಇಂಪೋರ್ಟ್ ಮಾಡೋದನ್ನ ಕಡಿಮೆ ಮಾಡಿ ಇಂಪೋರ್ಟ್ ಮಾಡೋ ಕಡೆಗೆ ನಾವು ಎಕ್ಸ್ಪೋರ್ಟ್ ಮಾಡೋ ಕಡೆಗೆ ಹೋದ್ರೆ ಅದು ನಮ್ಮ ಡೆವಲಪ್ಮೆಂಟ್. ಆ ದೃಷ್ಟಿಯಿಂದ ಅಗ್ರಿಕಲ್ಚರ್ನ ಆ ದೃಷ್ಟಿಯಲ್ಲಿ ನೋಡ್ಬೋದಿತ್ತು ಖಾದ್ಯ ತೈಲದ ಬಗ್ಗೆ. ಮತ್ತು ಒಂದು ಜಾನುವಾರುಗಳ ಬಗ್ಗೆ, ಲೈಫ್ ಸ್ಟಾಕ್ಸ್ ಬಗ್ಗೆ, FPO ಬಗ್ಗೆ ಮಾತಾಡಿದ್ದಾರೆ. ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಜೇಷನ್ ಅಂತ ಏನು ಮಾಡಿದ್ದಾರೆ, ಕೆಲವು ಕಡೆ ಖಂಡಿತ ಒಳ್ಳೆ ವಂಡರ್ಫುಲ್ ರಿಸಲ್ಟ್ಸ್ ಇದೆ. ಇದು ಸ್ವಲ್ಪ ಆಸಕ್ತಿ. ಇದು ಏನಾದರೂ ಈ ಗ್ರಾಮೀಣ ವಲಸೆ ಹೋಗೋದನ್ನ ತಡೆದ್ರೆ ಜಾನುವಾರು FPO ಖಂಡಿತ ಒಂದು ಒಳ್ಳೆ ಬೆಳವಣಿಗೆ. ಆದರೆ ಯಾವ ರೀತಿ ಸ್ಕೀಮ್ ರೂಪಿಸ್ತಾರೆ ಅನ್ನೋದು ನೋಡಬೇಕಿದೆ. ನಮ್ಮದು ಅಗ್ರಿಕಲ್ಚರ್ ಬಹುತೇಕ ಸ್ಕೀಮ್ಗಳು ಬ್ಯಾಂಕ್ಗಳ ಜೊತೆಗೆ ಸೇರಿಸಿ ಮಾಡೋದ್ರಿಂದ ಸರ್ಕಾರ ಏನು ಹೇಳಿದರೂ ಕೂಡ ಬ್ಯಾಂಕ್ ಮ್ಯಾನೇಜರ್ ಒಪ್ಪಿದ್ರು ಮಾತ್ರ ನಮಗದು ಜಾರಿಗೊಳಿಸ್ಲಿಕ್ಕೆ ಸಾಧ್ಯ. ಸೊ ನೇರವಾಗಿ ಏನಾರು ಈ ಸ್ಕೀಮ್ಗಳಿಗೆ FPOಗಳಿಗೆ ಏನು ಕೊಟ್ಟಿದ್ದಾರೆ, ಜಾನುವಾರು ಕೊಟ್ಟರೆ ಫಿಶ್ರಿ ಬಗ್ಗೆನೂ ಮಾತಾಡಿದ್ದಾರೆ.
ಈ ವಾಲ್ನಟ್ಸ್ ಇರ್ಬೋದು, ಕ್ಯಾಶೋ ಇರ್ಬೋದು, ಇದೆಲ್ಲ ನಾವು ನಮ್ಮ ದೇಶದಲ್ಲಿ ಎಷ್ಟು ಜನ ಬೆಳಿತೀವಿ, ಮೇಜರ್ ಬೆಳೆಯೋದು ಯಾವುದು, ಮತ್ತು ನಮ್ಮದು ಆರ್ಟಿಕಲ್ಚರ್ ಕ್ರಾಪ್ಸ್ ಬಗ್ಗೆ ಏನು ಹೇಳಿದ್ದಾರೆ, ನಾನು ಈಗಾಗಲೇ ಹೇಳ್ದಂಗೆ ಫುಡ್ ಗ್ರೈನ್ಸ್ ಮೇಜರಾಗಿ ನಾವು ಬೆಳೆಯೋದು ಫುಡ್ ಗ್ರೈನ್ಸು, ಮತ್ತು ಕ್ರೆಡಿಬಲ್ ಆಯಿಲ್ ಏನಿದೆ ಸೀಡ್ಸು, ಎಣ್ಣೆ ಕಾಳುಗಳು ಅಂತೇನು ಹೇಳ್ತೀವಿ, ಅದಕ್ಕೇನಾದರೂ ಎಣ್ಣೆ ಕಾಳುಗಳು ಬೆಳೆಯೋಕ್ಕೆ ಉತ್ತೇಜನ ಕೊಟ್ಟು ಇಂಪೋರ್ಟ್ನ ಕಡಿಮೆ ಮಾಡ್ಕೊಂಡ್ರೆ ನಿರ್ಮಲಾ ಸೀತಾರಾಮನ್ ಒಂದು ಗುಡ್ ಎಕನಾಮಿಸ್ಟ್ ಅಂತ ಅನ್ಬೋದು. ಇಲ್ಲಿ ಮುರಳೀಧರವರೇ, SMEs ಬಗ್ಗೆ ಒಂದು ವಿಚಾರ ಇಲ್ಲಿ ರೇರ್ ಅರ್ತ್ ಮಿನರಲ್ಸ್ ಕಾರಿಡಾರ್ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷವಾಗಿ ಅದನ್ನು ದಕ್ಷಿಣ ರಾಜ್ಯಗಳನ್ನು ಮತ್ತು ಒರಿಸ್ಸಾ ಜೊತೆಗೆ ಕನೆಕ್ಟ್ ಆಗುವಂಥ ರೀತಿ. ಇದು ಯಾವ ಸ್ವರೂಪದಲ್ಲಿ, ಯಾಕಂದರೆ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಇದ್ರ ಬಗ್ಗೆ ಬಹಳ ಮಾತಿದೆ, ಹೆಚ್ಚು ಫೋಕಸ್ ಇದೆ, ವಿಶೇಷವಾಗಿ ಚೈನಾ ಹೆಚ್ಚಿನ ಫೋಕಸನ್ನು ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ರೇರ್ ಅರ್ತ್ಸ್ ಅನ್ನೋದು ಇವಾಗ ದೇರ್ ಆರ್ 17 ಎಲಿಮೆಂಟ್ಸ್ ರೇರ್ ಅರ್ತ್ಸ್. ರೇರ್ ಅರ್ತ್ ಅನ್ನೋದು ಒಂದಲ್ಲ, 17 ಐಟಮ್ಸ್ ಇದೆ. ಅದರಲ್ಲಿ ಏನಾಗುತ್ತಂದರೆ ಕೆಲವು ದೇಶಗಳಲ್ಲಿ ಕೆಲವು ಮಾತ್ರ ಸಿಗುತ್ತೆ, ಎಲ್ಲ ದೇಶದಲ್ಲೂ 17 ಸಿಗೋದಿಲ್ಲ. ಹೌದು. ಸೊ ನಮಗೆ ಯಾವುದು ಬೇಕಾಗುತ್ತೋ ಅದನ್ನು ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಚೈನಾದಲ್ಲಿ, ಆಮೇಲೆ ಆಸ್ಟ್ರೇಲಿಯಾದಲ್ಲಿ, ಆಮೇಲೆ ಇನ್ನೊಂದು 2 ದೇಶಗಳಲ್ಲಿ ಎಲ್ಲ 17 ಐಟಮ್ಸು ಸಿಗುತ್ತೆ. ಇಂಡಿಯಾದಲ್ಲಿ 17 ಐಟಮ್ಸ್ ಇನ್ನೂ ಸಿಗ್ತಾ ಇಲ್ಲ. ಈ ಸಿಗೋ ಐಟಮ್ಸನ್ನು ಇವರು ಪ್ರಾಸೆಸ್ ಮಾಡಲಿಕ್ಕೆ ಅದನ್ನು ಮೋಸ್ಟ್ ಕಾಂಪ್ಲಿಕೇಟೆಡ್ ಟೆಕ್ನಾಲಜಿ ಈಸ್ ಪ್ರಾಸೆಸಿಂಗ್ ಆಫ್ ರೇರ್ ಅರ್ತ್ಸ್. ಇವಾಗ ರೇರ್ ಅರ್ತ್ಸ್ ಇರೋದು ಎಲ್ಲ ಕಡೆ ಸಿಗುತ್ತೆ. ಇವಾಗ ಇಫ್ ಯು ಟೇಕ್ ಸಮ್ ಮಡ್ ಹಿಯರ್ ಆ್ಯಂಡ್ ಅನಲೈಸ್, ಅದರಲ್ಲೂ ಸ್ವಲ್ಪ ರೇರ್ ಅರ್ತ್ಸ್ ಇರುತ್ತೆ. ಎಲ್ಲಿ ಜಾಸ್ತಿ ರೇರ್ ಅರ್ತ್ಸ್ ಇರುತ್ತೋ ಕಾನ್ಸಂಟ್ರೇಷನ್ನು, ಅದನ್ನು ನಾವು ತಗೊಂಡು ಅದನ್ನು ಇವಾಗ ಬೆನಿಫಿಷಿಯೇಟ್ ಮಾಡಿ ರೇರ್ ಅರ್ತ್ಸ್ ತೊಗೋಬೇಕಾಗುತ್ತೆ. ಆ ಟೆಕ್ನಾಲಜಿ ಬಂದು ಚೈನೀಸ್ ಆರ್ ದ ಪಯನೀರ್ಸ್ ಇನ್ ದಟ್. ಪ್ರಪಂಚದಲ್ಲಿ ಇವಾಗ ಇರೋ ರೇರ್ ಅರ್ತ್ ಸಪ್ಲೈಯಲ್ಲಿ 90% ಚೈನೀಸ್ ಟೆಕ್ನಾಲಜಿನೇ ಅವರು ಮಾಡ್ತಾ ಇರೋದು. ಅದು ಇಟ್ ಈಸ್ ಆಲ್ಸೋ ವೆರಿ ಹೈಲಿ ಪೊಲ್ಯೂಟಿಂಗ್ ಇಂಡಸ್ಟ್ರಿ ಅದು. ಇವಾಗ ಆಗಿದ್ರೂ ಇವಾಗ ರೇರ್ ಅರ್ತ್ಸ್ ಪ್ರಾಸೆಸಿಂಗ್ ಟೆಕ್ನಾಲಜಿ ಬಗ್ಗೆನೂ ಝೀರೋ ಡ್ಯೂಟಿ, ರೇರ್ ಅರ್ತ್ಸ್ ಪ್ರಾಸೆಸಿಂಗ್ ಎಕ್ವಿಪ್ಮೆಂಟ್ ಮೇಲೂ ಝೀರೋ ಡ್ಯೂಟಿ, ಆ್ಯಂಡ್ ಆ ರೇರ್ ಅರ್ತ್ ಕಾರಿಡಾರ್ಸ್ ಮಾಡ್ತಾ ಇದ್ದಾರಲ್ಲ, ಇದು 100% ರಿಕ್ವೈರ್ಡ್. ನೀವು ವಿಕಸಿತ್ ಭಾರತು ಆಮೇಲೆ $30 ಟ್ರಿಲಿಯನ್ ಎಕಾನಮಿ ಅಂದರೆ ನಿಮಗೆ ರೇರ್ ಅರ್ತ್ಸ್ ಈಸ್ ಅ ಮಸ್ಟ್, ವೆದರ್ ಯು ವಾಂಟ್ ಟು ಯೂಸ್ ಇಟ್ ಇನ್ AI, ವೆದರ್ ಯು ವಾಂಟ್ ಟು ಯೂಸ್ ಇಟ್ ಇನ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್, ವೆದರ್ ಯು ವಾಂಟ್ ಇಟ್ ಇನ್ ಚಿಪ್ಸ್, ಎಲ್ಲದರಲ್ಲೂ ರೇರ್ ಅರ್ತ್ಸ್ ಬೇಕಾಗುತ್ತೆ. ದಿ 17 ರೇರ್ ಅರ್ತ್ಸ್. ಸೊ ಇವಾಗ ಒಂದು ಕಾನ್ಷಿಯಸ್ ಬಿಗಿನಿಂಗ್ ಮಾಡಿದ್ದಾರೆ. ಈ ರೇರ್ ಅರ್ತ್ಸ್ನ ರೆಕಗ್ನೈಸ್ ಮಾಡಿಬಿಟ್ಟು ಇದನ್ನು ನಾವು ಫೋಕಸ್ ಮಾಡಬೇಕು ಅಂತ ಈ ಬಡ್ಜೆಟಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ.